ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ಇವಾಗ ಆಲ್ರೆಡಿ ನೀವು ನೋಡಿರ್ಬೋದು, ವಿಲೇಜ್ ಅಕೌಂಟೆಂಟು ಒಂದು ಎಕ್ಸಾಮ್ ಏನಿದೆ ಅಕ್ಟೋಬರ್ ಮಂತಲ್ಲಿ ಎಕ್ಸಾಮ್ ಇದೆ ಇವಾಗ. ಸೊ ನಾವು ಇವಾಗ ಒಂದು ಸಿಕ್ಕಿರ್ತಕ್ಕಂಥ ಟೈಮ್ ಅಂದರೆ ಅರೌಂಡ್ ಒಂದು 70 ಡೇಸು, ಹಾಗೆ ಒಂದು ಪ್ಲಸ್ ಒಂದು 10 ಡೇಸ್ ರಿವಿಷನ್ ಅಂತ ತೊಗೊಂಡ್ರೆ, ಸೊ ಅರೌಂಡಾಗಿ ಒಂದು 80 ಡೇಸ್ ನಮಗೆ ಒಂದು ಪ್ರಿಪ್ರೇಷನ್ ಟೈಮು ಸಿಗುತ್ತೆ. ಸೊ ಈ ಒಂದು ಪ್ರಿಪ್ರೇಷನ್ ಟೈಮನ್ನು ನಾವು ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು ಅಂದರೆ, ಒಂದು ಕ್ವಶನ್ಸ್ಗಳನ್ನು ಜಾಸ್ತಿಗನ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ಅದಕ್ಕೆ ನಾವು ಈ ಸಿರೀಸಲ್ಲಿ ಟಿಲ್ ಒಂದು ಅಕ್ಟೋಬರ್ ತನಕನೂ ಒಂದು ಡೈಲಿ ನಾವು ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದಕ್ಕೆ ನೀವೇನು ಮಾಡಬೇಕು, ಈ ಸೀರೀಸನ್ನು ಫಾಲೋ ಮಾಡಿ ನಿಮಗೆ ಹೆಚ್ಚಿನ ಒಂದು ಮಾಹಿತಿ ಸಿಗುತ್ತದೆ. ಸೊ ಇವಾಗ ಇದು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಫಸ್ಟ್ ನಾವು ಸಾಲ್ವ್ ಮಾಡೋಣ, ಅದಾದ ನಂತರ ಪ್ರಾಕ್ಟೀಸ್ ಕ್ವಶನ್ಸ್, ಮಾಡಲ್ ಕ್ವಶನ್ಸ್ಗಳಿಗೆ ಹೋಗೋಣ. ಸೊ ಈ ಕ್ವಶನನ್ನು ನೋಡಿದಾಗ ನೀವು, ಸೊ ಫಸ್ಟ್ ಕ್ವಶನ್ಸ್ ನೋಡಿ, ಇವಾಗ ಏನು ಹೇಳಿದ್ದಾರೆ ಅಂದರೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆರ್ಗನೈಜೇಷನ್ಸ್ಗಳನ್ನು ಕೊಟ್ಟಿದ್ದಾರೆ, ಹಾಗೆ ಅವುಗಳ ಒಂದು ಹೆಡ್ ಕ್ವಾರ್ಟರ್ಸ್ಗಳನ್ನು ಈ ಕಾಲಮಲ್ಲೇ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು, ಮ್ಯಾಚ್ ದ ಫಾಲೋ ಮಾಡಬೇಕು. ಯಾವ್ಯಾವ ಒಂದು ಸಂಸ್ಥೆ ಯಾರ್ಯಾರು ಒಂದು ಮುಖ್ಯ ಕಚೇರಿ ಎಲ್ಲಿದೆ ಅಂತ ಒಂದು ಮೆನ್ಷನ್ ಕೇಳಿದ್ದಾರೆ. ಸೊ ಈ ರೀತಿ ಕ್ವಶನ್ಸ್ಗಳನ್ನು ನೀವು ಒಂದು ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ನೋಡ್ಬೋದು. ಸೊ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ, ಒಂದು ಬಿಮ್ ಸ್ಟ್ಯಾಕ್ ಎಲ್ಲಿದೆ ಅಂದರೆ ಢಾಕಾದಲ್ಲಿ ಇದೆ ಬಿಮ್ ಸ್ಟ್ಯಾಕು. ಹಾಗೆ ಬಿ IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಎಲ್ಲಿದೆ ಅಂದರೆ ಇದು ಆಪ್ಷನ್ 3 ವಾಷಿಂಗ್ಟನ್ DC ನಲ್ಲಿ ಹೆಡ್ ಕ್ವಾರ್ಟರ್ ಅಲ್ಲಿದೆ ಇದು. ಅದೇ ರೀತಿ ನೀವು ನೋಡೋದಾದರೆ ಈಗ ಆಪ್ಷನ್ ಸಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎಲ್ಲಿದೆ ಅಂದರೆ ನೀವು ಆಪ್ಷನ್ ಎ ಮನಿಲ್ ಅಲ್ಲಿ ಇದು ಒಂದು ಹೆಡ್ ಕ್ವಾರ್ಟರ್ ಇದೆ. ಅಂದರೆ WHO, ಇದನ್ನು ನೀವು ಎಲ್ಲ ಎಕ್ಸಾಮ್ಸ್ಗಳು ಆಲ್ಮೋಸ್ಟ್ ಆಲ್ ನೋಡಿರ್ತೀರ. ವಿಶ್ವ ಆರೋಗ್ಯ ಸಂಸ್ಥೆ ಇದೆಲ್ಲಿದೆ ಅಂದರೆ ಜಿನಿವಾನಲ್ಲಿ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸೊ ಬಿಮ್ಸ್ಟ್ಯಾಕ್ ಒಂದು ಲಾಂಗ್ ಫಾರ್ಮ್ ಅನ್ನು ನೋಡ್ಕೊಳ್ಳಿ, ಎಕ್ಸಾಮ್ಸಲ್ಲೇ ಕೇಳ್ಬೋದು. ದ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ದಿ ಮಲ್ಟಿ ಸೆಕ್ಟ್ರಲ್ ಟೆಕ್ನಿಕಲ್ ಆ್ಯಂಡ್ ದಿ ಎಕನಾಮಿಕಲ್ ಕೋಆಪರೇಷನ್ಸ್ ಅಂದರೆ ಬಹುಕ್ಷೇತ್ರ ತಾಂತ್ರಿಕ ಮತ್ತು ಆರ್ಥಿಕ ಸಹಾಯಕ್ಕಾಗಿ ಬಂಗಾಳ ಕೊಲ್ಲಿಯಲ್ಲಿ ಉಪಕ್ರಮ. ಹಾಗೆ ನೀವು IMF ನೋಡಿದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಸೊ ಮುಂದಿನ ಕ್ವಶನ್ಸ್ ನೋಡೋಣ ಇವಾಗ. ಸೊ ನೆಕ್ಸ್ಟ್ ಕ್ವಶನ್ನು ಏನು ಕೇಳಿದ್ದಾರೆ, ಇಂಡಿಯಾಸ್ ಫಸ್ಟ್ ಪೇಮೆಂಟ್ ಬ್ಯಾಂಕ್ ಯಾವುದು ಅಂತ ಕೇಳಿದ್ದಾರೆ. ಭಾರತದ ಮೊದಲ ಪೇಮೆಂಟ್ ಬ್ಯಾಂಕ್ ಯಾವುದು ಅಂತ ಕೇಳಿದ್ದಾರೆ. ಸೊ ಈ ಕ್ವಶನನ್ನು ಸಾಲ್ವ್ ಮಾಡಿ ನಿಮಗೆ ಆನ್ಸರ್ ಬಂದರೆ ಕಮೆಂಟ್ ಮಾಡಿ ಫಸ್ಟು, ಅದಾದ ನಂತರ ಆನ್ಸರ್ಸ್ಗಳನ್ನು ಚೆಕ್ ಮಾಡಿ. ಸೊ ಆಪ್ಷನ್ ಎ ಫಿನೋ ಪೇಮೆಂಟ್ ಬ್ಯಾಂಕ್, ಆಪ್ಷನ್ ಬಿ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್, ಹಾಗೆ ಆಪ್ಷನ್ 3 ಪೇಟಿಎಂ ಪೇಮೆಂಟ್ ಬ್ಯಾಂಕ್, ಹಾಗೆ ಆಪ್ಷನ್ 4 ಜಿಯೋ ದ ಪೇಟಿಎಂ ಬ್ಯಾಂಕ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್. ಸೊ ಮುಂದಿನ ಕ್ವಶನನ್ನು ಡಿಸ್ಕಸ್ ಮಾಡೋಣ. ಸೊ ವಿಚ್ ಆಫ್ ದಿ ಫಾಲೋವಿಂಗ್ ಲ್ಯಾಂಗ್ವೇಜಸ್ ಆರ್ ದಿ ಲ್ಯಾಂಗ್ವೇಜಸ್ ಈಸ್ ಆರ್ ರಿಲೇಟೆಡ್ ಟು ದ ಡ್ರಾವಿಡಿಯನ್ ಗ್ರೂಪ್. ಸೊ ಡ್ರಾವಿಡಿಯನ್ ಗ್ರೂಪ್ಗೆ ಸೇರಿರ್ತಕ್ಕಂತಹ ಈ ಕೆಳಗಿನವುಗಳಲ್ಲಿ ಯಾವುದು ಡ್ರಾವಿಡನ್ ಭಾಷೆ ಗುಂಪಿಗೆ ಭಾಷೆ ಸೇರಿದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ ಅಂದರೆ ಕುರುಕ್ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ ಅಂದರೆ ಮಾಲ್ಟೋ, ಆಪ್ಷನ್ 3 ಕೊಲಾಮಿ, ಆಪ್ಷನ್ಸ್ 4 ಪಾರ್ಜಿ ಕೊಟ್ಟಿದ್ದಾರೆ. ಸೊ ಯಾವುವು ಇದರಲ್ಲಿ ನಾವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು. ಸೊ ಆನ್ಸರ್ ಮಾಡಿ ಯಾರ್ಯಾರಿಗೆ ಬರ್ತಾ ಇದೆ ಈ ಕ್ವಶನ್ಸ್ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ 4. ಸೊ ಎಲ್ಲ ಆಪ್ಷನ್ಸ್ಗಳು ಕರೆಕ್ಟು. ಎ ಬಿ ಸಿ ಡಿ ಆರ್ ಕರೆಕ್ಟ್. ಆಲ್ ಆರ್ ರಿಲೇಟೆಡ್ ಟು ದಿ ಡ್ರಾವಿಡಿಯನ್ ಗ್ರೂಪ್. ಸೊ ನೆಕ್ಸ್ಟ್ ಕ್ವಶನ್. ಸೊ ವಿಚ್ ಆಫ್ ದಿ ಫಾಲೋವಿಂಗ್ ಸ್ಲೋಗನ್ ಆಫ್ ದಿ ಟೂರಿಸಂ ಡೆವಲಪ್ಮೆಂಟ್ ಆಫ್ ಕರ್ನಾಟಕ ಸ್ಟೇಟ್ ಈಸ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಏನು ಕೇಳಿದ್ದಾರೆ ಈ ಕ್ವಶನಲ್ಲಿ, ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಕೆಳಗಿನ ಯಾವ ಒಂದು ಘೋಷಣೆ ಅಂದರೆ ಸ್ಲೋಗನ್ ಇದೆ ನಮ್ಮ ಕರ್ನಾಟಕದ್ದು ಒಂದು ಟೂರಿಸ್ಟ್ ಡಿಪಾರ್ಟ್ಮೆಂಟ್ದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್, ಆಪ್ಷನ್ ಬಿ ಒನ್ ಸ್ಟೇಟ್ ಮೆನಿ ಕಂಟ್ರೀಸ್, ಆಪ್ಷನ್ 3 ಒನ್ ವರ್ಲ್ಡ್ ಮೆನಿ ಸ್ಟೇಟ್ಸ್, ಆಪ್ಷನ್ 4 ಒನ್ ಕಂಟ್ರಿ ಮೆನಿ ವರ್ಲ್ಡ್ಸ್. ಸೊ ಇದು ಒಂದು ಈಸಿ ಕ್ವಶನ್ಸು, ಲಾಸ್ಟ್ ಇಯರ್ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಇದು.
ಸೊ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಆನ್ಸರ್. ಒಂದು ರಾಜ್ಯ ಅನೇಕ ಒಂದು ವರ್ಲ್ಡ್ಸ್ ಅಂತ ಹೇಳಬಹುದು ನಮ್ಮ ಕರ್ನಾಟಕವನ್ನು. ಯಾಕಂದರೆ ಎಲ್ಲ ತರಹದ ಒಂದು ಒಂದು ನ್ಯಾಚುರಲ್ ಜಿಯೋಗ್ರಫಿ ನಮ್ಮ ಕರ್ನಾಟಕದಲ್ಲಿ ಇದೆ ಅಂತ ಹೇಳ್ಬೋದು. ಇನ್ನು ಮುಂದಿನ ಕ್ವಶನ್ಸನ್ನು ಡಿಸ್ಕಸ್ ಮಾಡೋದು ಆದರೆ, ಸೊ ಈ ಕ್ವಶನ್ ಒಂದು ಸ್ವಲ್ಪ ಟ್ರಿಕಿ ಅನಿಸ್ಬೋದು, ಹಾಗೆ ನಿಮಗೆ ಕನ್ಫ್ಯೂಷನ್ ಕೂಡ ಮಾಡ್ಬೋದು. ಸರಿಯಾಗಿ ಓದಿ. ಸೊ ಆನ್ಸರ್ ಬಂದರೆ ಫಸ್ಟು ಆನ್ಸರ್ನ ಕಮೆಂಟ್ ಮಾಡಿ, ಆದ ಆ ಒಂದು ಆನ್ಸರನ್ನು ನೋಡಿ. ಸೊ ಏನು ಕೇಳಿದಾರೆ ಈ ಕ್ವಶನಲ್ಲಿ ಡಿಸ್ಕಸ್ ಮಾಡೋದಾದರೆ, ಫಸ್ಟು baby suffering from the severe so anemia and the jaundice due to the incompatibility of the Rh factor. When does such conditions occurs? ಸೊ ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾರೆ. ಈ ಕಂಡೀಷನ್ನು ಯಾವ ಒಂದು ಸಮಯದಲ್ಲಿ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ RH ಅಂಶದ ಅಸಂಗತತೆಯಿಂದ ತೀವ್ರ ರಕ್ತಸ್ರಾವತೆ ಹಾಗೂ ಕಾಮಾಲೆ ಉಂಟಾಗುವ ಶಿಶುವಿನ ಸ್ಥಿತಿ ಯಾವಾಗ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಟೋಟಲ್ ಆಗಿ ಇಲ್ಲಿ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ, ಎ ಬ್ಲಡ್ ಗ್ರೂಪು ಮಹಿಳೆ, ಒಂದು ಬಿ ಬ್ಲಡ್ ಗ್ರೂಪು ಪುರುಷನನ್ನು ಮದುವೆ ಆದಾಗ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎ ಬ್ಲಡ್ ಗ್ರೂಪು ಹಾಗೆ ಬಿ ಬ್ಲಡ್ ಗ್ರೂಪು ವುಮೆನ್ನು ಮದುವೆಯಾದಾಗ ಸೊ ಈ ಕಂಡೀಷನ್ ಬರುತ್ತೆ ಅಂತ ಹೇಳಿದ್ರು. ಇನ್ನು ಆಪ್ಷನ್ 2ನಲ್ಲಿ ನೋಡಿದಾಗ RH ಪ್ಲಸ್ ಫ್ಯಾಕ್ಟರ್ ರಕ್ತದ ಮಹಿಳೆ, RH ಮೈನಸ್ ಒಂದು ಪುರುಷನನ್ನು ಮದುವೆ ಆದಾಗ, ಯಾವಾಗ ಅಂದರೆ ಸೊ RH ಪ್ಲಸ್ ವರ್ಸಸ್ RH ನೆಗೆಟಿವ್ ಅನ್ನ ಮದುವೆ ಆದಾಗ ಇದು ಒಂದು ಆಗುತ್ತದೆ ಅಂತ ಈ ಒಂದು ಸ್ಥಿತಿ ಆಗುತ್ತದೆ ಅಂತ ಹೇಳ್ತಾರೆ. ಆಪ್ಷನ್ 3ಅನ್ನು ನೋಡಿದಾಗ ಉಲ್ಟಾ, RH ನೆಗೆಟಿವ್ ಮಹಿಳೆ RH ಪಾಸಿಟಿವ್ ಒಂದು ಪುರುಷನನ್ನು ಮದುವೆ ಆದಾಗ. ಸೊ ಇಲ್ಲಿ ಉಲ್ಟಾ ಕೇಸ್ ಏನಿದೆ ಅಂದರೆ RH ನೆಗೆಟಿವ್ ಇರ್ತಕ್ಕಂಥ ಒಂದು ಮಹಿಳೆ RH ಪಾಸಿಟಿವ್ ಇರ್ತಕ್ಕಂತಹ ಒಬ್ಬ ಪುರುಷನನ್ನು ಒಂದು ಮದುವೆ ಆದಾಗ ಸೊ ಇದನ್ನು ಈ ಕಂಡೀಷನ್ ಆಕಾರ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ 4 ನೋಡಿದಾಗ ಒಂದು O ಪಾಸಿಟಿವ್ ಪುರುಷ ಒಂದು O ಪಾಸಿಟಿವ್ ಮಹಿಳೆಯನ್ನು ಮದುವೆ ಆದರೆ ಸೊ ಇದು ಒಂದು ಕಂಡೀಷನ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಯಾವ ಆಪ್ಷನ್ಸ್ ಕರೆಕ್ಟ್ ಅಂತ ನೋಡೋದಾದರೆ, ಕ್ವಶನ್ ನಂಬರ್ 5ಗೆ ನೋಡೋದಾದರೆ ನೀವು ಆಪ್ಷನ್ 3 ಈಸ್ ಕರೆಕ್ಟ್ ಆನ್ಸರ್. ಒಂದು RH ನೆಗೆಟಿವ್ ಗ್ರೂಪ್ ಇರ್ತಕ್ಕಂಥ ಒಬ್ಬ ಮಹಿಳೆ RH ಪಾಸಿಟಿವ್ ಇರ್ತಕ್ಕಂಥ ಒಬ್ಬ ಪುರುಷನನ್ನು ಮದುವೆ ಆದಾಗ ಈ ಒಂದು ತೀವ್ರ ಒಂದು ರಕ್ತಹೀನತೆ ಹಾಗೂ ಕಾಮಾಲೆ ಒಂದು ಶಿಶುವಿನ ಸ್ಥಿತಿ ಉಂಟಾಗುತ್ತದೆ. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋದಾದರೆ ಏನು ಕೊಟ್ಟಿದ್ದಾರೆ, 2 ಇನ್ಫ್ಲೇಟೆಡ್ ಬಲೂನ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ, ಹಾಗೆ ಚಾರ್ಜ್ಡ್ ಬೈ ರಬ್ಬಿಂಗ್ ದ ಉಲನ್ ಕ್ಲಾತ್, ಹಾಗೆ ಒಂದು ಉಲನ್ ಕ್ಲಾತನ್ನು ತೊಗೊಂಡಿದ್ದಾರೆ. ಸೊ ಇಫ್ ದ ಬಲೂನ್ಸ್ ಆರ್ ದಿ ಬ್ರಾಟ್ ನಿಯರ್ ಅಂತ ಕೇಳಿದ್ದಾರೆ. ಏನು ಕೇಳಿದ್ದಾರೆ ಅಂದರೆ, ಸೊ ಒಂದು ಉಣ್ಣೆಯ ಬಟ್ಟೆಯಿಂದ ಏನು ಮಾಡಿದ್ದಾರೆ, ಒಂದು 2 ಬಲೂನ್ಸ್ಗಳನ್ನು ಏನು ಮಾಡಿದ್ದಾರೆ, ಆ ಉಣ್ಣೆ ಬಟ್ಟೆಯಿಂದ 2 ಬಲೂನ್ಸ್ಗಳನ್ನು ಉಜ್ಜಿದ ನಂತರ ಏನು ಮಾಡಿದ್ದಾರೆ, ಅವೆರಡನ್ನು ಪರಸ್ಪರ ಹತ್ತಿರ ತಂದಾಗ ಏನಾಗ್ಬೋದು, ಅಟ್ರಾಕ್ಟ್ ಆಗ್ಬೋದಾ ಅಥವಾ ರಿಪೆಲ್ ಆಗಬಹುದಾ, ಆಕರ್ಷಣೆ ಆಗ್ಬೋದಾ, ವಿಕರ್ಷಣೆ ಆಗಬಹುದಾ, ಈ ರೀತಿ ಕ್ವಶನ್ಸ್ಗಳನ್ನು, ಹಾಗೆ ಮತ್ತು ಚಾರ್ಜ್ ಏನಾಗುತ್ತೆ, ಸಮವಾಗಿರ್ತಾವ ಅಥವಾ ವಿಭಿನ್ನವಾಗಿರ್ತಾವ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ನೋಡೋದಾದರೆ ದೇ ಅಟ್ರಾಕ್ಟ್ ಈಚ್ ಅದರ್ ಆ್ಯಂಡ್ ದ ಚಾರ್ಜಸ್ ಆರ್ ಅಲೈಕ್ ಅಂತ ಹೇಳಿದ್ದಾರೆ. ಏನಾಗಿದೆ ಅಂದರೆ ಒಂದು ಅವುಗಳ ಮೇಲೆ ಚಾರ್ಜಸ್ಗಳು ಯಾವ ರೀತಿ ಇರ್ತಾವೆ ಅಂದರೆ ಒಂದೇ ರೀತಿಯಲ್ಲಿರ್ತವೆ ಹಾಗೂ ಪರಸ್ಪರ ಆಕರ್ಷಣೆ ಆಕವ ಅಂತ ಕೇಳಿದ್ದಾರೆ. ಸೊ ಹೇಳಿದ್ದಾರೆ. ಆಪ್ಷನ್ 2ನಲ್ಲಿ ಏನು ಹೇಳಿದ್ದಾರೆ ಅಂದರೆ ದೇ ಅಟ್ರಾಕ್ಟ್ ಈಚ್ ಅದರ್ ಆ್ಯಂಡ್ ದೇ ಚಾರ್ಜಸ್ ಆರ್ ದಿ ಅನ್ಲೈಕ್, ಅಂದರೆ ಅದು ವಿಭಿನ್ನ ಚಾರ್ಜಸ್ಗಳನ್ನು ಹೊಂದಿರ್ತಾವೆ, ಸೊ ಅದಕ್ಕೆ ಅವು ಏನಾಗುತ್ತೆ, ಆಕರ್ಷಣೆ ಆಗ್ತಾವೆ ಅಂತ ಹೇಳಿದ್ದಾರೆ. ಆಪ್ಷನ್ 3ನಲ್ಲಿ ನೋಡಿದಾಗ ದೇ ರಿಪೆಲ್ ಈಚ್ ಅದರ್ ಆ್ಯಂಡ್ ದಿ ಚಾರ್ಜ್ ಅಲೈಕ್, ಅಂದರೆ ಅವುಗಳ ಮೇಲಿನ ವಿದ್ಯುತ್ ಅವಾಹಕತೆ ಏನೋ ಒಂದೇ ರೀತಿ ಇರುತ್ತೆ, ಸೊ ಅದ್ರ ಮೇಲೆ ಚಾರ್ಜಸ್ಗಳು ಒಂದೇ ರೀತಿ ಇರ್ತವೆ. ಸೊ ಫಾರ್ ಎಕ್ಸಾಂಪಲ್ ಎರಡರ ಮೇಲೆ ಪಾಸಿಟಿವ್ ಚಾರ್ಜ್ ಆಗಿರ್ಬೋದು ಅಥವಾ ನೆಗೆಟಿವ್ ಚಾರ್ಜ್ ಆಗಿರ್ಬೋದು. ಸೊ ಈ ರೀತಿ ಏನಾಗಿರುತ್ತೆ, ಒಂದೇ ರೀತಿಯಾಗಿರ್ತೈತಿ. ಅದೇ ರೀತಿ ಪರಸ್ಪರ ಏನಂತ ರಿಪೆಲ್ ಈಚ್ ಅದರ್ ಅಂದರೆ ಒಂದು ರಿಪೆಲ್ ಆಗ್ತವೆ, ವಿಕರ್ಷಿಸುತ್ತವೆ ಅಂತ ಹೇಳ್ತಾರೆ. ಆಪ್ಷನ್ 4ಅನ್ನು ನೋಡಿದಾಗ ದೇ ರಿಪೆಲ್ ಈಚ್ ಅದರ್ ಆ್ಯಂಡ್ ದ ಚಾರ್ಜಸ್ ಆರ್ ದಿ ಅನ್ಲೈಕ್, ಅಂದರೆ ಅವುಗಳ ಮೇಲಿನ ಒಂದು ವಿದ್ಯುತ್ ಅವಾಹಕತೆ ವಿಭಿನ್ನ ಅಂದರೆ ಡಿಫ್ರೆಂಟ್ ಆಗಿರ್ತಾವೆ, ಹಾಗೆ ಅವು ಪರಸ್ಪರ ವಿಕರ್ಷಿಸುತ್ತವೆ ಅಂತ ಹೇಳಿದ್ದಾರೆ. ಸೊ ಈ ಆಪ್ಷನ್ಸ್ ಯಾವ ಆಪ್ಷನ್ಸ್ ಇದರಲ್ಲಿ ಕರೆಕ್ಟ್ ಆಗಬಹುದು ಅಂತ ನೀವು ನೋಡೋದಾದರೆ ಆಪ್ಷನ್ 3 ಇದಕ್ಕೆ ಕರೆಕ್ಟ್ ಆನ್ಸರ್. ಅವು ಏನಕ್ಕವು, ದೇ ರಿಪೆಲ್ ಈಚ್ ಅದರ್ ಆ್ಯಂಡ್ ದಿ ಚಾರ್ಜಸ್ ಆರ್ ದಿ
ಅಲೈಕ್. ಸೊ ಅವುಗಳ ಮೇಲೆ ಏನಾಗಿರ್ತಪ್ಪ ಅಂದ್ರೆ ಒಂದೇ ರೀತಿಯಲ್ಲಿ ಚಾರ್ಜಸ್ಗಳು ಕ್ರಿಯೇಟ್ ಆಗಿರ್ತವೆ, ಅದಕ್ಕೆ ಅವು ಏನಾಗ್ತವೆ ಅಂದರೆ ಒಂದನ್ನು ಒಂದು ವಿಕರ್ಷಿಸ್ತವೆ ಅಂತ, ಅಂದರೆ ರಿಪಲ್ ಆಗ್ತವೆ ಒಂದಕ್ಕೊಂದು ಅಂತ ಹೇಳ್ತಾರೆ. ಇನ್ನು ನೀವು ಕ್ವಶನ್ ನಂಬರ್ 7 ಅನ್ನು ನೋಡೋದಾದ್ರೆ ಏನು ಕೊಟ್ಟಿರ್ತಾರೆ ಅಂದರೆ ಇಲ್ಲಿ 2 ಲಿಸ್ಟ್ಗಳನ್ನು ಕೊಟ್ಟಿದ್ದಾರೆ. ಲಿಸ್ಟ್ ಎ ಕೊಟ್ಟಿದ್ದಾರೆ, ಹಾಗೆ ಲಿಸ್ಟ್ ಬಿ ಅನ್ನು ಕೊಟ್ಟಿದ್ದಾರೆ. ಸೊ ಲಿಸ್ಟ್ ಎ ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಡಿವೈಸಸ್ಗಳು ಕೊಟ್ಟಿದ್ದಾರೆ, ಲಿಸ್ಟ್ ಬಿ ಅದರ ಅಪ್ಲಿಕೇಶನ್ ಏನು ಅಂತ ಕೇಳಿದ್ದಾರೆ, ಅಂದರೆ ಹೊಂದಿಸಿ ಬರೆಯೋ ರೀತಿಯಲ್ಲಿ ಕೇಳಿದ್ದಾರೆ. ಸೊ ಈ ಕ್ವಶನ್ ಅನ್ನು ನೋಡೋದಾದ್ರೆ ಸೊ ನಿಮಗೆ ಬಂದರೆ ಫಸ್ಟ್ ಸಾಲ್ವ್ ಮಾಡಿಬಿಟ್ಟು ನೀವು ಆನ್ಸರ್ಸನ್ನು ನೋಡಿ, ಆಮೇಲೆ ಆನ್ಸರ್ಸ್ಗಳನ್ನು ನೋಡಿ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಸೊ ಫಸ್ಟ್ ಒನ್, ಸ್ಪ್ರಿಂಗ್ ಬ್ಯಾಲೆನ್ಸನ್ನು ನಾವು ಎದಕ್ಕೆ ಅಪ್ಲಿಕೇಶನ್ ಮಾಡ್ಕೋತೀವಿ? ಸೊ ಸ್ಪ್ರಿಂಗ್ ಬ್ಯಾಲೆನ್ಸನ್ನು ನಾವು ಯೂಸ್ ಟು ಮೆಜರ್ ದಿ ಫೋರ್ಸ್, ಅಂದರೆ ಬಲವನ್ನು ಅಳೆಯುವುದಕ್ಕಾಗಿ ನಾವು ಏನು ಮಾಡ್ತೀವಿ, ಈ ಸ್ಪ್ರಿಂಗ್ ಬ್ಯಾಲೆನ್ಸನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ನೀವು ಅಮೀಟರನ್ನು ಯಾಕೆ ಯೂಸ್ ಮಾಡ್ತೀರಿ? ಸೊ ಅಮೀಟರನ್ನು ನಾವು ಎಲೆಕ್ಟ್ರಿಕ್ ಕರೆಂಟನ್ನು ಸೊ ವಿದ್ಯುತ್ ಅನ್ನು ನಾವು ಅಳೆಯಲು ಏನು ಮಾಡ್ತೀವಿ, ನಾವು ಅಮೀಟರನ್ನು ಬಳಸ್ತೀವಿ. ಸೊ ನೆಕ್ಸ್ಟ್ ಸಿ, ಎಲೆಕ್ಟ್ರೋಸ್ಕೋಪನ್ನು ಎದಕ್ಕೆ ಬಳಸ್ತೀವಿ ನಾವು? ಎಲೆಕ್ಟ್ರೋಸ್ಕೋಪನ್ನು ನಾವು ಡಿಟೆಕ್ಟ್ ದಿ ಚಾರ್ಜಸ್ಗಳನ್ನು ನಾವು ಡಿಟೆಕ್ಟ್ ಮಾಡೋಕ್ಕೆ, ವಿದ್ಯುತ್ ದಾವೆಗಳನ್ನು ಪತ್ತೆ ಹಚ್ಚಲು ಇದನ್ನೇ ಬಳಸ್ತೀವಿ ನಾವು. ಇದು ಸೆಸ್ಮೋಗ್ರಾಫ್ ಅಂತೂ ಆಲ್ರೆಡಿ ನಿಮ್ಗೆ ಗೊತ್ತೇ ಇರುತ್ತೆ, ಇದು ಅರ್ಥಕ್ವಿಕ್ಕಲ್ಲಿ ಸೊ ಯೂಸ್ ಟು ಮೆಜರ್ ದ ಪವರ್ ಆಫ್ ದಿ ಅರ್ಥಕ್ವಿಕ್, ಅಂದರೆ ಭೂಕಂಪದ ಒಂದು ತೀವ್ರತೆಯನ್ನು ಅಳೆಯಲು ಸೊ ಇದನ್ನು ಮಾಪನವನ್ನು ಯೂಸ್ ಮಾಡ್ತಾರೆ. ಸೊ ಕರೆಕ್ಟಾದ ಆನ್ಸರ್ ಏನಿದಕ್ಕೆ ಆಪ್ಷನ್ 2 ಇದು ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡಿ, ಸಿಕ್ಕಾಪಟ್ಟೆ ದೊಡ್ಡದು ಅನ್ನಿಸ್ಬೋದು, ಬಟ್ ಈಸಿ ಕ್ವಶನ್ ಇದು. ಏನಿಲ್ಲ, ಇವಾಗ ನೀವು ಚಿಪ್ಸ್ ಪ್ಯಾಕೆಟ್ಗಳನ್ನು ನೋಡ್ಬೋದು, ಅದರಲ್ಲಿ ಯಾವ ಗ್ಯಾಸನ್ನು ತುಂಬಿರ್ತಾರೆ ಅಂತ ಹೇಳೋದನ್ನು ಈ ರೀತಿ ಒಂದು ಲಾರ್ಜ್ ಕ್ವಶನ್ಸ್ ಫಾರ್ಮ್ ಮಾಡಿ ಹೇಳಿದ್ದಾರೆ. ಸೊ ಏನು ಹೇಳಿದಾರಪ್ಪ ಅಂದರೆ ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳಲ್ಲಿ ಚಿಪ್ಸ್ಗಳನ್ನು, ಆಹಾರ ಪದಾರ್ಥಗಳನ್ನು ತೇವಗಾಲಿಯಲ್ಲಿ ಕೆಲವು ಒಟ್ಟಾದಾಗ ಎಣ್ಣೆ ಮತ್ತು ಕೊಬ್ಬಿನ ಆಸಿಡಿಟಿ ರಿಂದ ದುರ್ವಾಸನೆ ಉಂಟಾಗುತ್ತದೆ ಅಂತ ಹೇಳಿದ್ದಾರೆ. ಇದನ್ನು ತಡೆಯಲು ಎಣ್ಣೆಯಲ್ಲಿ ಹುರಿದ ಚಿಪ್ಸ್ಗಳನ್ನು ನಿಷ್ಕ್ರಿಯ ಅನಿಲ ಅಂದರೆ ಇನರ್ಟ್ ಗ್ಯಾಸನ್ನು ತುಂಬ್ತಾರೆ ಬ್ಯಾಗಲ್ಲಿ. ಸೊ ಅದು ಯಾವ ಒಂದು ಅನಿಲ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಸೊ ಆಪ್ಷನ್ 2 ಇದು ಸರಿಯಾದ ಉತ್ತರ. ನೈಟ್ರೋಜನ್ ಏನು ಇದಕ್ಕೆ ಸರಿಯಾದ ಉತ್ತರ. ಸೊ ಇನ್ನು ಕ್ವಶನ್ ನಂಬರ್ ನೆಕ್ಸ್ಟ್ ಯಾವುದ್ರ ಬಗ್ಗೆ ಇದೆ ಅಂದರೆ ಮುದ್ರಾ ಸ್ಕೀಮ್ ಬಗ್ಗೆ ಇದೆ ಇದು. ಸೊ ಆನ್ಸರ್ ಮಾಡಿ ಕ್ವಶನ್ಸ್ಗೆ ಯಾರಾದ್ರಿಗೂ ಆನ್ಸರ್ ಬಂದರೆ. ಸೊ ಕ್ವಶನ್ ಓದೋಣ ಇವಾಗ. ದ 3 categories ಆಫ್ ದಿ ಲೋನ್ಸ್ ಅಂಡರ್ ದಿ ಮುದ್ರಾ ಸ್ಕೀಮ್, ಅಂದರೆ ಈ ಮುದ್ರಾ ಯೋಜನೆ ಅಡಿಯಲ್ಲಿ ಸಾಲದ 3 ವರ್ಗಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ನೋಡಿದರೆ ಶಿಶು, ಕಿಶೋರ, ಉತ್ತಮ, ಶಿಶು, ಕಿಶೋರ ಹಾಗೂ ಉತ್ತಮ. ಆಪ್ಷನ್ ಬಿ ನೋಡಿದರೆ ಸುವಿದ್, ಉತ್ತಮ, ಕಿಶೋರ. ಆಪ್ಷನ್ 3 ನೋಡಿದರೆ ಶಿಶು, ಕಿಶೋರ ಹಾಗೂ ತರುಣ. ಆಪ್ಷನ್ 4 ನೋಡೋದಾದರೆ ಉತ್ತಮ, ತರುಣ, ಸುವಿಧ. ಸೊ ಯಾವ ಆಪ್ಷನ್ ಸರಿಯಾಗಿರ್ಬೋದು ಈ ಕ್ವಶನ್ಸ್ಗೆ? ಸೊ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ 3, ಶಿಶು, ಕಿಶೋರ ಹಾಗೂ ತರುಣ. ಸೊ ನೆಕ್ಸ್ಟ್ ಕ್ವಶನ್. ಸೊ ಸತ್ರಿಯ ನೃತ್ಯವನ್ನು ಪರಿಚಯಿಸಿದವರು ಯಾರು ಅಂತ ಕೇಳಿದ್ದಾರೆ. ದ ಸತ್ರಿಯ ಡ್ಯಾನ್ಸ್ ದ ಫಾರ್ಮ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ, ಯಾರು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ನೋಡೋದಾದರೆ ನೀವು ರಾಮದೇವ್, ಆಪ್ಷನ್ ಬಿ ಶಂಕರ್ ದೇವ್, ಆಪ್ಷನ್ ಸಿ ಬಿರ್ಜು ಮಹಾರಾಜ್. ಸೊ ಆಪ್ಷನ್ 4 ಮುರ್ನಾಳ್ ಶುಕ್ಲಾ. ಸೊ ಯಾವ ಆಪ್ಷನ್ಸ್ ಕರೆಕ್ಟ್? ಸೊ ಸರಿಯಾದ ಉತ್ತರ ಇದಕ್ಕೆ ಶಂಕರ್ ದೇವ್. ಸೊ ಇವಾಗ ನೀವು ಏನು ಈ 10 ಕ್ವಶನ್ಸ್ಗಳನ್ನು ಎಲ್ಲ ಏನು ನೋಡಿದ್ರಲ್ಲ, ಸೊ ಇವೆಲ್ಲ ಏನಪ್ಪ ಅಂದರೆ ಲಾಸ್ಟ್ ಇಯರು ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು VA ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್. ಸೊ ಈ ಕ್ವಶನ್ಸ್ಗಳನ್ನು ನೀವು ನೋಡಿದಾಗ ಏನು ಅನಿಸ್ಬೋದು, ಕ್ವಶನ್ಸ್ ಯಾವ ರೀತಿ
ಒಂದು ಡಿಫಿಕಲ್ಟ್ಸ್ ಇದ್ದಾವೆ. ಸೊ ಈ ಕ್ವಶನ್ಸ್ಗಳಿಂದ ನೀವು ಇನ್ನೂ ಹೆಚ್ಚಿನ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇದೇ ರೀತಿ ನಾವು ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಒಂದು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಸೊ ಈ ಕ್ವಶನ್ಸ್ಗಳು ನಿಮ್ಗೆ ಏನಾದರೂ ಬೇಕಂದರೆ ಈ ಟೆಲಿಗ್ರಾಮ್ ಒಂದು ಆ್ಯಪ್ಗೆ ಜಾಯಿನ್ ಆಗಿ. ಸೊ ಈ ಕ್ವಶನ್ಸ್ಗಳು ಏನೇನಿದ್ದಾವೆ ಒಂದು PDF ಅನ್ನು ನಾನು ಈ ಒಂದು ಟೆಲಿಗ್ರಾಮ್ ಆ್ಯಪಲ್ಲಿ ನಾನು ಹಾಕ್ತೀನಿ. ಹಾಗೆ ನಿಮಗೆ ಈಗ ವಿಡಿಯೋ ನೋಟಿಫಿಕೇಷನ್ಸ್ಗಳೆಲ್ಲ ನಾನು ಈ ಲಿಂಕನ್ನು ಇದರಲ್ಲಿ ಒಂದು ಟೆಲಿಗ್ರಾಮ್ ಆ್ಯಪಲ್ಲಿ ಸೆಂಡ್ ಮಾಡ್ತೀನಿ ನಾವು. ಸೊ ಇವತ್ತು ಡೇ 1 ಆಗಿತ್ತು. ಸೊ ನೆಕ್ಸ್ಟ್ ಡೇ ನಾವು ಇನ್ನೂ ಹೆಚ್ಚಿನ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಯಾಕಂದರೆ ಟೈಮು ತುಂಬ ಒಂದು ಏನಿದೆ ಲೆಸ್ ಇದೆ. ಸೊ ನೀವೆಷ್ಟು ಇವಾಗ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀರಿ, ಕ್ವಶನ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ, ಅಷ್ಟೇ ನಿಮ್ಮ ಕ್ವಶನ್ಸ್ಗಳಲ್ಲಿ ನಿಮ್ಮ ಅಕ್ಯುರಸಿ ಏನಾಗುತ್ತೆ ಜಾಸ್ತಿ ಆಗೋಂತ ಹೋಗುತ್ತೆ. ಸೊ ಅದಕ್ಕೆ ಈ ಪ್ಲೇ ಲಿಸ್ಟನ್ನು ಕರೆಕ್ಟಾಗಿ ನೀವು ಒಂದು ಆರ್ಗನೈಸ್ ರೀತಿಯಲ್ಲಿ ನೀವು ನೋಡಿದರೆ ನಿಮಗೆಲ್ಲ ಒಂದು ಹಾರ್ಡ್ ಎಷ್ಟು ಕ್ವಶನ್ಸ್ ಇದ್ದಾವೆ, ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತ ನೋಡ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಅಲ್ಲಿ ತನಕ ಸೊ ಟಾಟಾ, ಬಾಯ್ ಬಾಯ್. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.